ಸಾರಿಗೆ ನೌಕರರ ಸಂಘರ್ಷ, ಸರ್ಕಾರಕ್ಕೆ 10 ದಿನಗಳ ಡೆಡ್ಲೈನ್. ಮುಂದಿನ ತಿಂಗಳು ಇಡೀ ರಾಜ್ಯದಲ್ಲಿ ಸಾರಿಗೆ ಸ್ತಬ್ಧವಾಗುತ್ತಾ? ಸರ್ಕಾರದ ಆಫರ್ ತಿರಸ್ಕಾರ ಮಾಡಿರುವ ಸಾರಿಗೆ ಸಾರಥಿಗಳು 38 ತಿಂಗಳ ಹಿಂಬಾಕಿ ಹಣ ಬೇಕೇ ಬೇಕು ಅಂತಿದ್ದಾರೆ ನೌಕರರು. ನಾವು ಮುಷ್ಕರವನ್ನ ತಾತ್ಕಾಲಿಕವಾಗಿ ವಾಪಸ್ ಪಡೆದಿದ್ದೇವೆ. ಮಾರ್ಚ್ 2ರೊಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು. ಬೇಡಿಕೆ ಈಡೇರಿಸದಿದ್ದರೆ ಬಸ್ ಬಂದ್ ಮಾಡ್ತೇವೆ ಎಂದು ಎಚ್ಚರಿಕೆ. ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಸಂಘರ್ಷ. ಶಕ್ತಿ ಯೋಜನೆ ಎಫೆಕ್ಟ್. ರಾಜ್ಯ ಸಾರಿಗೆ ನಿಗಮಗಳಲ್ಲಿ ಹಣ ಇಲ್ವಾ? ಯಾಕಿಷ್ಟು ಮೀನಾಮೇಷ? ಕಾಂಗ್ರೆಸ್ ಸರ್ಕಾರದಲ್ಲಷ್ಟೇ ಸಮಸ್ಯೆನಾ? ಬಿಜೆಪಿ ಮಾಡಿದ ಎಡವಟ್ಟ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಹಣ ನೀಡಿಲ್ಲ ಅಂತ ಇದೆ ಕಾಂಗ್ರೆಸ್. ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಸಾಲವನ್ನು ಬಿಟ್ಟೋಗಿಲ್ಲ, ಸರ್ಕಾರ ಪಾಪರ್ ಆಗಿದೆ ಅಂತ ಆರ್ ಅಶೋಕ್ ವಾಗ್ದಾಳಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸಾರಿಗೆ ನೌಕರರ ಬೇಡಿಕೆ 38 ತಿಂಗಳದು ಕೊಡಿ ನಮಗೆ ಹಿಂಬಾಕಿ ಅಂತ, ಮತ್ತು 2024ರಿಂದ ವೇತನ ಪರಿಷ್ಕರಣೆ ಆರಂಭ ಮಾಡಿ ಅಂತ. ಆದರೆ ಇವ್ರು ಹೇಳ್ತಿರೋದು 18-20 ತಿಂಗಳು ಕೊಡ್ತೀವಿ ಅಂದರು, 26 ತಿಂಗಳು ಕೊಡ್ತೀವಿ ಅಂತಂದರು, 2025ರಿಂದ ವೇತನ ಪರಿಷ್ಕರಣೆ ಜಾರಿ ಮಾಡ್ತೀವಿ ಅಂದರು. ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈಗ ಬಜೆಟ್ ಸಭೆಗೂ ಆಹ್ವಾನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದರೆ ಅವರ ಬೇಡಿಕೆಗಳು ಮಾತ್ರ ಈಡೇರಿಲ್ಲ. ಸರ್ಕಾರದ ಆಫರನ್ನು ಪ್ರತಿಭಟನಾಕಾರರು ನಿರಾಕರಣೆ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಹಾಗಾದರೆ 2ನೇ ತಾರೀಕು ಡೆಡ್ಲೈನ್ ಅಂತ ಅನ್ನೋದಾದರೆ ಅಷ್ಟರೊಳಗೆ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ ಮುಂದೇನು? ಹಾಗಾದರೆ ಈ ವಿಚಾರನೂ ಕೂಡ ಈಗ ರಾಜಕೀಯ ಆಗಿದೆಯಾ? ಒಟ್ಟಿಗೆ BJP ಮತ್ತು ಕಾಂಗ್ರೆಸ್ ಒಬ್ಬರ ಮೇಲೊಬ್ಬರು ಹಾಕ್ಕೊಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ. ಮತ್ತೊಂದು ಕಡೆ ಈ ಒಂದು ಹೋರಾಟವನ್ನು ಜಂಟಿ ಕ್ರಿಯಾ ಸಮಿತಿ ನೇತೃತ್ವ ವಹಿಸಿದೆ. ಸರ್ಕಾರ ಏನು ಆಫರ್ ಇಟ್ಟಿದೆ ಅದಕ್ಕೆ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಏನು ಹೇಳಿದ್ದಾರೆ ಮತ್ತು ರಾಜಕೀಯ ನಾಯಕರು ಏನು ಹೇಳಿದ್ದಾರೆ, ಬನ್ನಿ ನೋಡೋಣ. ಮುಷ್ಕರದ ಕರೆ ಕೊಡಬೇಕು ಅಂತ ಹೇಳಿದ್ವಿ. ಸರ್ಕಾರ ಇವತ್ತು ಅದಕ್ಕೆ ಮಣಿದು ಸಾಕಷ್ಟು ಕೆಳಗಡೆ ಬಂದಿದೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನ ಕೊಡಕ್ಕೆ ಒಪ್ಪಿದ್ದಾರೆ. 1/4/25ರಿಂದ ಅಂತ ಹೇಳಿದ್ದಾರೆ. ಮಾನ್ಯ MD ಅವರು ಬಂದು ಇಲ್ಲಿ ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಹಿತವನ್ನು ನಾವು ಖಂಡಿತವಾಗ್ಲೂ ಕಾಪಾಡ್ತೀವಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಜಂಟಿ ಕ್ರಿಯಾ ಸಮಿತಿ ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಪೋದಿಲ್ಲ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸ್ಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಅದರಿಂದ ನಾವು ಹಳಿ ತಪ್ಪಬಾರ್ದು. ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸ್ಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ. 38 ತಿಂಗಳ ಪೈಕಿ ಈ ಒಂದು 14 ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಶನ್ ಪ್ರಕಾರ ಕೊಟ್ಟಿದ್ದಾರೆ ಮತ್ತು 24 ತಿಂಗಳಲ್ಲಿ 1 ವರ್ಷವನ್ನು ಮೈನಸ್ ಮಾಡಿ 12 ತಿಂಗಳ ಒಂದು ವೇತನವನ್ನು ಹಿಂಬಾಕಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದೇಶ ಆಗಿದೆ. ಜೊತೆಗೆ ಈಗ ಏನು ಈ ಒಂದು 23ವರೆಗೂ ಇತ್ತು, ಅದನ್ನು ನೆಕ್ಸ್ಟ್ ರಿವಿಷನ್ 27ನಲ್ಲಿತ್ತು, ಅದಕ್ಕೆ ಈಗ 23ಕ್ಕೆ ಮಾಡೋದಕ್ಕೆ 25 ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಆದೇಶವನ್ನು ಹೊರಡಿಸಿದ್ದೇವೆ. ಸೊ ಇನ್ನೂ ಸಹ ಎಷ್ಟು ಪ್ರಮಾಣದ ಒಂದು ಹೆಚ್ಚಳಿಕೆಯನ್ನು ಮಾಡಬೇಕು, ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಸಚಿವರು ನಮ್ಮ 4 MDಗಳು ಸೇರಿ ಸೊ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು 2020ರಲ್ಲಿ ಪರಿಷ್ಕರಣೆ ಆಗಬೇಕಾಯಿತು. 4 ವರ್ಷಕ್ಕೊಂದ್ಸಲಿ. 16ರಲ್ಲಾಗಿತ್ತು, 20ರಲ್ಲಿ ಆಗಬೇಕಾಯಿತು. 20ರಲ್ಲಿ BJP ಸರ್ಕಾರ ಇತ್ತು, 20ರಲ್ಲಿ ಮಾಡಲಿಲ್ಲ. 23ಕ್ಕೆ ಅವರು ಪರಿಷ್ಕರಣೆ ಮಾಡಿದ್ರು. ಪರಿಷ್ಕರಣೆ ಮಾಡಿ 27, 17, 3, 23ರಿಂದ ಜಾರಿಗೆ ಬರುತ್ತೆ ಅಂತೇಳಿ ಆಗಿನ ಸರ್ಕಾರ 23ರಿಂದ ಪರಿಷ್ಕರಣೆ ಮಾಡಿದ್ರು. ಆ್ಯಕ್ಚುಲಾಗಿ 20ಕ್ಕೆ ಮಾಡಬೇಕಾಗಿತ್ತು. ಆಮೇಲೆ 20ರಿಂದ 23ವರೆಗೂ BJP ಸರ್ಕಾರನೇ ಇತ್ತು. ಬೊಮ್ಮಾಯಿಯವರು 2 ವರ್ಷ ಇದ್ದರು, ಯಡಿಯೂರಪ್ಪ ಅವರು 2 ವರ್ಷ ಇದ್ದರು, 4 ವರ್ಷ ಅವರೇ ಇದ್ದಿದ್ದು. ಆ 38 ತಿಂಗಳನ್ನ ಅವ್ರು ತೀರಿಸ್ಬಿಟ್ಟು ಹೋಗ್ಬೋಗಿತ್ತಲ್ಲ. ಅವ್ರ ಸರ್ಕಾರ ಇದ್ದಾಗಲೇ ವೇತನ ಪರಿಷ್ಕರಣೆ ಆಯಿತು, 15% ಕೊಡ್ತೀವಿ ಅಂತ ಹೇಳಿದ್ರು. ತೀರಿಸಲೇ ಇಲ್ಲ, ಹಾಗೆ ಹೋಗ್ಬಿಟ್ರು.
ಇವತ್ತು ವಿಜೇಂದ್ರ ಅವರು ಮಾತಾಡ್ತಾರೆ, ಅಶೋಕ್ ಅವರು ಮಾತಾಡ್ತಾರೆ. ಅವ್ರ ಸರ್ಕಾರದ್ದು ಬಿಟ್ಟೋಗಿರ್ತಕ್ಕಂಥದ್ದು. ಇದು ಸರ್ಕಾರದ ಫೇಲೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದ್ರೂ ಮಾಡಬೇಕು, ಇದ್ರ ಹೊಟ್ಟೆ ಟೈಮ್ ಆದರೂ ಮಾಡಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಅದನ್ನು ಸಾರಿಗೆ ಇಲಾಖೆ ನೌಕರರು ತಿರಸ್ಕಾರ ಮಾಡಿದ್ದಾರೆ. ಮತ್ತು ರಾಮಲಿಂಗಾರೆಡ್ಡಿ ಅವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ. ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ, ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ ಜನಗಳಿಗೆ ಹೇಳಿ, ಅದನ್ನು ಹೇಳಿ. ನಾನು 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನ ಸಾಲ ಬಿಟ್ಟು ಹೋಗಿದ್ದೆನಾ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ.